ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಅಪ್ಲೋಡ್ ಮಾಡ್ತಿರೋ ವಿಡಿಯೋ ಬಂದು ಲಾಸ್ಟ್ ವೀಕ್ ನಾವು ಜಾರ್ಖಂಡಲ್ಲಿರುವಂತಹ ಜ್ಯೋತಿರ್ಲಿಂಗ ದರ್ಶನ ಮಾಡೋಣ ಅಂತ ಹೋಗಿದ್ವಿ. ಅದ್ರ ಕ್ಲಿಪ್ಪಿಂಗ್ಸ್ ಆಗಿರುತ್ತೆ. ವಯ ಜ್ಯೋತಿರ್ಲಿಂಗ ನಮಗಲ್ಲೊಂದು ಟೆಂಪಲ್ ಸಿಕ್ತು. ಅದು ಪರಸನಾಥ ಹಿಲ್ ಅಂತ ಹೇಳ್ಬಿಟ್ಟು ಬೆಟ್ಟದ ಮೇಲೆ ದೇವಸ್ಥಾನ ಇದೆ. ಅದು ಜೈನರು ಟೆಂಪಲ್ ಅದು. ಸೊ ಅಲ್ಲಿ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಅಲ್ಲಿ ಎಂಟ್ರೆನ್ಸಿಗೆ ಹೋದ್ಮೇಲೆ ಗೊತ್ತಾಯಿತು ನಮ್ದು ಯಾವುದೇ 4 ವೀಲರ್ಸ್ನ ಮೇಲೆ ಅಲೋ ಮಾಡಲ್ಲ. ಒಂದು ನಡ್ಕೊಂಡು ಹೋಗಬೇಕು ಅಥವಾ ಅಲ್ಲಿ ರೆಂಟಿಗೆ ಅಂತ ಹೇಳ್ಬಿಟ್ಟು 2 ವೀಲರ್ಸ್ ಇಟ್ಕೊಂಡಿರ್ತಾರೆ, ಅದರಲ್ಲೇ ಹೋಗ್ಬೇಕಂತೇಳಿ ಗೊತ್ತಾಯಿತು. ಎಷ್ಟು ಕೆಳಗಿಂದ ಮೇಲೆ ಅಪ್ ಆ್ಯಂಡ್ ಡೌನ್ ಎರಡೂ ಸೇರಿಸ್ಬಿಟ್ಟು 20 ಕಿಲೋಮೀಟರ್ಸ್ ಆಗುತ್ತೆ. ಒಂದು ಸೈಡ್ 10 ಕಿಲೋಮೀಟರ್ಸ್ ಅಂತ ಹೇಳಿದರು. ನಡ್ಕೊಂಡು ಹೋಗೋದಂತೂ ರೂಲ್ಡ್ ಔಟ್ ಅಂತೇಳಿ ಬಿಟ್ಬಿಟ್ಟು ಮಕ್ಕಳಿದ್ರಲ್ವ ಬಿಟ್ವಿ. ನೆಕ್ಸ್ಟು ರೆಂಟಿಗಿರೋಂಥ ಗಾಡಿನೇ ಕೇಳಿದ್ವಿ. ಅವರು ಅಪ್ ಆ್ಯಂಡ್ ಡೌನಿಂದ ಅರೌಂಡ್ 600 ಏನೋ ಚಾರ್ಜ್ ಮಾಡಿದರು ನಮಗೆ. ಅಲ್ಲಿಂದ ನಮ್ಮ ರೈಡ್ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗ್ ಹೋಗ್ಬೇಕಾದಾಗ ಚೆನ್ನಾಗಿತ್ತು. ರೋಡ್ಸ್ ಅಷ್ಟೊಂದೇನು ಕರ್ವಿರಲಿಲ್ಲ, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆಮೇಲೆ ಕರ್ವ್ಸ್ ಜಾಸ್ತಿ ಆದಂಗೆ ನಾನು ಟೈಮ್ ಕೇಳಿದೆ ಅವ್ರನ್ನ, ಇನ್ನೂ ಎಷ್ಟೊತ್ತಾಗುತ್ತೆ, 45 ಮಿನಿಟ್ಸ್ ಬೇಕಂತಂದರು. ಬಟ್ ಅದು ಏನೋ ಕಾಡಿನೊಳಗೆ ಹೋಗ್ಬೇಕಾದಾಗ ಅದು ಅಕ್ಕಿಗಳು ಚಿಲಿಪಿಲಿ ಸದ್ದು ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಬಟ್ ಅದು ಕರುಗಳು ಬಂದಾಗ ಅಷ್ಟೇ ಭಯ ಆಗ್ತಾ ಇರುತ್ತೆ. ಅನ್ಕೊತಾ ಇದ್ದೆ ಮೇಲೆ ಹೋಗ್ಬೇಕಾದಾಗ ಎಷ್ಟೊತ್ತಿಗೆ ರೀಚ್ ಆಗಿಬಿಡ್ತೀವೋ, ಕೆಳಗೆ ಬರೋದು ಭಾಳ ಈಸಿ ಅಂತೇಳಿ. ಆಲ್ಮೋಸ್ಟ್ ನಾವು ರೀಚ್ ಆದ್ವಿ ಮೇಲೆ. ಇದು ಇನ್ನೇನು ಟ್ರಕ್ಕಿಂಗ್, ಅಲ್ಲಿಂದ ಬೈಕೆಲ್ಲ ಪಾರ್ಕ್ ಮಾಡಿ ಅಲ್ಲಿಂದ ಅರ್ಧ ಕಿಲೋಮೀಟ್ರ್ ನಾವು ಮೇಲೆ ಹೋಗಬೇಕು. ಈ ಪ್ಲೇಸಿಂದ ಮತ್ತೆ ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಇದು ನಮ್ಮದು ಪೀಕ್ ಪಾಯಿಂಟಲ್ಲಿರೋ ವ್ಯೂ ಆಗಿರುತ್ತೆ. ಇಲ್ಲೇನು ನಮ್ದು ಬಂದಿದೆ ಇದೆಲ್ಲ ಹೈವೇನಲ್ಲಿ ಬಂದಿರೋದು. ಮತ್ತು ಈ ಕಡೆ ನಾವು ಕಾಡೊಳಗೆ ರೋಡ್ ಇದೆಯಲ್ಲ, ಅಲ್ಲಿ ನಮಗೆ ಮೇಲೆ ಬರೋದಕ್ಕೆ ದಾರಿ ಇರೋದು. ಇದು ಜೈನರವರ ಟೆಂಪಲ್ ಆಗಿರುತ್ತೆ. ಇದನ್ನೆಲ್ಲ ಮುಗಿಸ್ಕೊಂಡು ಫುಲ್ ಮಾಯಿಸ್ಟಿ ಇತ್ತು ಮತ್ತು ಜಾಸ್ತಿ ಗಾಳಿ ಸ್ಟಾರ್ಟ್ ಆಗೋಯಿತು. ಮಳೆನೂ ಸ್ಟಾರ್ಟ್ ಆಯಿತು. ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಬಿಟ್ಟು ಮತ್ತೆ ನಮ್ಮ ರೈಡ್ ಸ್ಟಾರ್ಟ್ ಮಾಡಿಕೊಂಡು ಕೆಳಗೆ ಬರ್ತಾಯಿದ್ವಿ. ಹೇಳಿದ್ನೆಲ್ಲ ಹೋಗ್ಬೇಕಾದಾಗ ಕೆಳಗೆ ಬರೋದು ಈಸಿ ಅಂತ ಅಂದ್ಕೊಂಡಿದ್ದೆ ಅಂತೇಳಿ. ಸೀರಿಯಸ್ಲಿ ಕೆಳಗೆ ಬರೋದು ಅಷ್ಟೊಂದು ಈಸಿ ಅಲ್ಲ. ಅಲ್ಲಿ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ ಕೆಳಗೆ ಹೋಗ್ಬೇಕಾದಾಗ. ನಾವು ಗಾಡಿ ಹಂಗೆ ಹೋಗ್ಬಿಟ್ರೆ ನಾವು ಭಯ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅಲ್ಲಿಗೆ ರೈಡೆಲ್ಲ ಆಲ್ಮೋಸ್ಟ್ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟು ಅಲ್ಲೇ ಹತ್ತಿರ ಇರೋಂಥ ಮಧುಬನ್ ಪ್ಯಾಲೇಸ್ ಅಂತ ಹೇಳಿ ಜೈನರದ್ದು ಪ್ಯಾಲೇಸ್ ಅದನ್ನು ನೋಡಿಕೊಂಡು ಮತ್ತು ಅವತ್ತಿನ ಡೇ ಅಲ್ಲಿಗೆ ಆಲ್ಮೋಸ್ಟ್ ಸಂಜೆ 4-5 ಗಂಟೆ ಆಯಿತು. ದೇವಘರ ಹೋಗ್ಬಿಟ್ಟು ಹಾಲ್ಟ್ ಆಗೋಣ ಅಂತ ಹೇಳ್ಬಿಟ್ಟು ಅವತ್ತಿನ ಡೇ ಅಲ್ಲಿ ಕ್ಲೋಸ್ ಆಯಿತು. ನೆಕ್ಸ್ಟ್ ಡೇ ಮಾರ್ನಿಂಗು ಸಕಲ ರೋಗ ವಿನಾಶ ಕಾರಣನಾದಂತಹ ವೈದ್ಯನಾಥೇಶ್ವರ ದೇವರನ್ನ ದರ್ಶನ ಮಾಡೋದಕ್ಕೆ ಅಂತೇಳಿ ಬಂದ್ವಿ. ಅಭಿಷೇಕಕ್ಕೆ ಏನೇನು ಬೇಕೋ ಎಲ್ಲ ಐಟಮ್ಗಳನ್ನ ತೊಗೊಂಡು ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಸ್ಪೆಷಲ್ ದರ್ಶನ ಆದ್ರೂ 45 ಮಿನಿಟ್ಸ್ ಅನ್ನೋ ಟೈಮ್ ಆಯಿತು. ಸಿಕ್ಕಾಬಟ್ಟೆ ಜನ ಇದ್ದರು, ಅದರಿಂದ ಒಳಗೆ ಯಾವುದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮಗೆ. ಹೊರಗಷ್ಟೇ ಮಾಡ್ಕೊಂಡ್ವಿ. ಇಲ್ಲಿ ಈ ದೇವಸ್ಥಾನಕ್ಕೆ ಬಂದರೆ ಶಕ್ತಿಪೀಠದ ದರ್ಶನ ಕೂಡ ಆಗುತ್ತೆ. ಸತಿಯ ಹೃದಯ ಭಾಗ ಇಲ್ಲಿರೋದ್ರಿಂದ ಇದನ್ನ ಹೃದಯ ಪೀಠ ಅಂತಲೇ ಹೇಳ್ತಾರೆ. ಒಂದೇ ದೇವಸ್ಥಾನದಲ್ಲಿ ನಾವು ಜ್ಯೋತಿರ್ಲಿಂಗದ ದರ್ಶನ ಮಾಡ್ಕೋಬೋದು ಮತ್ತು ಶಕ್ತಿಪೀಠದ ದರ್ಶನವೂ ಆಗುತ್ತೆ. ಇದು ತುಂಬ ಡಿವೈನ್ ಪ್ಲೇಸ್ ಅಂತ ಅನ್ನಿಸ್ತು. ಅಷ್ಟು ಕ್ರೌಡ್ ಇದ್ರೂ ನಮಗೇನೋ ಒಂಥರ ಮನಸ್ಸಿಗೆ ತುಂಬ ಸಮಾಧಾನ ಅನ್ನಿಸ್ತು. ಇದು 2ನೇ ಜ್ಯೋತಿರ್ಲಿಂಗ ದರ್ಶನ ಆಯಿತು. ಅಲ್ಲಿಂದ ಮಕ್ಕಳು ಹಾರ್ಸ್ ರೈಡ್ ಮಾಡ್ತೀವಿ ಅಂತಂದು ಅವ್ರಿಗೆ ಮಾಡಿಸ್ಕೊಂಡು ನಾವು ಮತ್ತೆ ತಿರ್ಗಾ ಹೊರಟಿದ್ದು ರಾಂಚಿಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಎಲ್ರಿಗೂ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.